ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಮಾತನಾಡಿದ್ದಾರೆ. ಹಿಂದೂ ಧರ್ಮ ಅಂತಲೇ ಬರೆಸುವಂತೆ ಬಿಜೆಪಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಹಿಂದೂ ಅಂತ ಬರೆಸೋದಕ್ಕೆ ಬಿಎಲ್ ಸಂತೋಷ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಲಿಂಗಾಯತ ಮತ್ತು ವೀರಶೈವ ಅಂತ ವಿವಾದಕ್ಕೆ ಕಾರಣವಾಗಿತ್ತು. ಇನ್ನು ವಿಜಯೇಂದ್ರ ನಿರ್ಣಯವನ್ನ ಬಿಎಲ್ ಸಂತೋಷ್ ಸ್ವಾಗತಿಸಿರುವಂಥದ್ದು. ಜಾತಿ ಗಣತಿ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ವೀರಶೈವ ಪದವನ್ನ ಇಟ್ಕೊಂಡು ವಿವಾದಕ್ಕೆ ಕಾರಣವಾಗಿರುವಂತಹ ವಿಚಾರ ಆಯಿತು. ಎಲ್ಲಿಗೆ ಸೀಮಿತವಾಗಿ ಇಡಬೇಕಿತ್ತು ಅದನ್ನ ಅಲ್ಲಿಗೆ ಇಟ್ಟಿಲ್ಲ. ಈ ಬಗ್ಗೆ ನಾಯಕರಿಗೂ ಕೂಡ ಒತ್ತಡ ಇದೆ ಅಂತ ಬಿಎಲ್ ಸಂತೋಷ್ ಮಾತನಾಡಿದ್ದಾರೆ. ನನಗೂ ಕೂಡ ವ್ಯಕ್ತಿಗತವಾಗಿ ಒಂದು ಆನಂದದ ದಿವಸ. ಕಳೆದ 16 ದಿನಗಳಿಂದ ಜಾತಿಯ ಜನಗಣತಿಯ ಒಂದು ಗೊಂದಲ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಅನ್ಸತ್ತೆ. ಆ ಗೊಂದಲ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನಸಂಖ್ಯೆಯ ಪ್ರಕಾರ ಹಿಂದೂ ಸಮಾಜದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಆಗಿರ್ತಕ್ಕಂಥ ವೀರಶೈವ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದೆ ಅನ್ಸತ್ತೆ. ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿರಬೇಕಾಗಿತ್ತು ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂತ ಒಂದು ದೊಡ್ಡ ಜಾಲ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ಸತ್ತೆ. ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಅನ್ಸತ್ತೆ. ಆದರೆ ನನ್ನ ಅನಿಸಿಕೆಯನ್ನ, ನಿರೀಕ್ಷೆಯನ್ನ ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ, ಅದರಲ್ಲಿ ಹಿಂದೂ ಅನ್ನೋದನ್ನ ಬರೆಸಬೇಕು ಅಂತ ಹೇಳಿದ್ದಾರೆ. ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ಒಂದ್ಸಲಿ ಎದ್ದು ನಿಂತ್ಕೊಂಡು ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಸ್ಟ್ಯಾಂಡಿಗೆ ಚಪ್ಪಾಳೆ ಮುಖಾಂತರ ಒಂದ್ಸಲಿ ಅಭಿನಂದನೆ ಸಲ್ಲಿಸಬೇಕು ಅಂತ ನನಗೂ ಕೂಡ